ಸರ್ ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಿದ್ದೀರಾ? ಈಗ ಸ್ಟಾರ್ಟ್ ಮಾಡಿದ್ದೀರಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಸ್ವಲ್ಪ ಸಿಲಿಂಡರ್ ಬ್ಯಾಲೆನ್ಸ್ ಇತ್ತು, ಅದೆಲ್ಲ ಇಸ್ಕೊಂಡು ನಾಳೆ ಖಾಲಿ ಮಾಡೋಣ ಅಂತ. ಸ್ಟಾಕ್ ಇತ್ತಲ್ಲ, ಅದನ್ನ ಖಾಲಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ದು ಇವತ್ತು ಲಾಸ್ಟ್ ಆಗುತ್ತೆ. ನಾಳೆಯಿಂದ ಸಿಲಿಂಡರ್ ಬಂದರೆ ಓಪನ್ ಮಾಡ್ತೀವಿ, ಇಲ್ಲಾಂದಿಲ್ಲ ಮೇಡಮ್. ಇಷ್ಟು ದಿನ ಹೇಗೆ ಮೇಂಟೈನ್ ಮಾಡಿದ್ರಿ ಸಿಲಿಂಡ್ರನ್ನ? ಅಲ್ಲೇ ಸ್ವಲ್ಪ ಸಿಲಿಂಡರ್ ಬ್ಯಾಲೆನ್ಸ್ ಇತ್ತು ಮೇಡಮ್, ಅದನ್ನು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಒಂದು ವೀಕ್ಲಿ ಆಗೋಷ್ಟು. ಅದರಿಂದ ಮೇಂಟೈನ್ ಮಾಡ್ತಾ ಇದ್ದೀವಿ. ಬ್ಲ್ಯಾಕಲ್ಲಿ ತೊಗೊಳೋದಕ್ಕೆ ಏನಾದರೂ ಟ್ರೈ ಮಾಡಿದ್ರಾ? ಇಲ್ಲ ಮೇಡಮ್, ಬ್ಲ್ಯಾಕಲ್ಲಿ ತಗೊಂಡು ಹೋಟೆಲ್ ಮೇಂಟೈನ್ ಮಾಡೋಕ್ಕಾಗಲ್ಲ ಮೇಡಮ್. ಆ ರೇಟ್ಗೂ ಆಗಲ್ಲ. ಎಲ್ಲ 10,000 ಕೊಡಿ 5,000 ಕೊಡಿ ಅಂತಾರೆ. ಅದು ತಗೊಂಬಂದು ಸ್ಟಾಪ್ ಪೇಮೆಂಟು ಅದು ಮಾಡಿ ಎಲ್ಲ ವರ್ಕೌಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದು ಇದು ಮಾಡೋಕ್ಕೆ ಹೋಗಿದೆ ಮೇಡಮ್. ಯಾಕಂದರೆ ಅಲ್ಲಿ ಮುಂದೆ ಒಂದು ಹೋಟ್ಲಲ್ಲಿ ಮಾತಾಡಿಸ್ದೆ ನಾನು. ಅವ್ರು ಹೇಳಿದ್ರು, ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಗ್ರಾಹಕರಿಗೆ. ಯಾಕಂದರೆ ವಿ ವಿ ಪುರಂ ಸ್ಟ್ರೀಟ್ ಅಂದರೆ ಫುಡ್ ಸ್ಟ್ರೀಟ್ ಅಂತಲೇ ಬರುತ್ತೆ. ಯಾಕಂದ್ರೆ ಫುಡ್ ತಿನ್ನೋಕ್ಕಂತಲೇ ಬರ್ತಾರೆ ಇಲ್ಲಿ. ಹಂಗಾಗಿ ನಿರಾಸೆ ಮಾಡೋದು ಬೇಡ ಮ್ಯಾಮ್, ನಾನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಇದಕ್ಕೇನು ಹೇಳ್ತೀರಾ ನೀವು? ಮೇಡಮ್, ಸೌದೆ ಒಲೆಯಲ್ಲಿ ರೈಸ್ ಬಾತು ಬೇಕಾದ್ರೆ ಇದೆಲ್ಲ ಮಾಡ್ಬೋದು. ದೋಸೆ, ಇಡ್ಲಿ, ಚೈನೀಸ್ ಐಟಮು, ವಡಾ, ಬಜ್ಜಿ, ಬೋಂಡ, ಇಡ್ಲಿ ಯಾವುದು ಸೌದೆ ಒಲೆ ಮಾಡೋಕ್ಕಾಗಲ್ಲ. ಅದು ಮಾಡ್ಬೋದು, ಯಾಕೆಂದರೆ ಅಷ್ಟು ರೆಡಿ ಮಾಡೋಕ್ಕೆ ಇಲ್ಲಿ ತಾಳ್ಮೆ ಇಲ್ಲ ಪಬ್ಲಿಕ್. ಈಗ ಬಂದ್ರೂ ಪಟಾಪಟಿ ಬಿರ್ನೆ ಕೊಡಿ ಅಂತ ಇದು ಮಾಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಗ್ಯಾಸ್ ಇದ್ರೇ ಸ್ವಲ್ಪ ಬೆಸ್ಟು ಅನಿಸುತ್ತೆ. ಸರ್, ಮತ್ತು ನಿಮ್ಮ ಜೀವನ ಹೇಗೆ? ಇದರಿಂದನೇ ನಿಮ್ಮ ಜೀವನ ಮಾಡ್ತಾ ಇದ್ದೀರಲ್ವಾ? ಇದು ಬಿಟ್ಟರೆ ಬೇರೆ ಏನಾದರೂ ಕೆಲಸಕ್ಕೆ ಹೋಗ್ತೀರಾ? ಮುಚ್ಚಿಬಿಟ್ರೆ ಬೇರೆ ಕೆಲಸಕ್ಕೆ ಹೋಗ್ತೀರಾ? ಮತ್ತು ನಿಮ್ಮ ಜೀವನ ಹೇಗೆ ಮಾಡ್ತೀರಾ? ಜೀವನ ಇದೆಯಲ್ಲ ಮೇಡಮ್, ಮಾಮೂಲಿ ಹಳ್ಳಿ ಕಡೆ, ಹಳ್ಳಿಯಿಂದ ಬಂದಿರೋದಲ್ವಾ, ಹಳ್ಳಿ ಕಡೆ ಹೋಗಿ ನಾವು ವ್ಯವಸಾಯ ಮಾಡ್ಕೊಂಡು ಅಲ್ಲೇ ನೆಮ್ಮದಿಯಾಗಿರೋದು ಅಷ್ಟೇ. ಹಳ್ಳಿಗೆ ಹೋಗ್ಬಿಟ್ಟು ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ? ಯಾಕಂದರೆ ಇದು ನಿಮ್ಮ ಕಸಬು ಅಲ್ವಾ ಸರ್? ಬೆಂಗಳೂರಿಗೆ ಬಂದಿದ್ದೀರಾ, ಈಗೆಲ್ಲ ಬಂದಿರೋ ಗ್ರಾಹಕರಿಗೆ ನೀವು ನಿರಾಸೆ ಮಾಡ್ತೀರಾ? ಮೇಡಮ್, ನಮ್ಮದೇನಿದೆ ಏನು ಹೇಳಿ? ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಕೇಳೋದಾದ್ರೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳೋದಿಲ್ಲ ಮೇಡಮ್. ಆದಷ್ಟು ಬಿರ್ನೆ ಗ್ಯಾಸ್ ಕೊಟ್ಟರೆ ಎಷ್ಟೋ ಕಾರ್ಮಿಕರು ಬದುಕೋತಾರೆ. ಎಷ್ಟೋ ಕೆಲಸದಲ್ಲಿ ಎಲ್ಲ ಜೀವನ ಇದೆ, ಹೋಟ್ಲ ಮುಂದೆ ಜೀವನ ಕಟ್ಕೊಂಡಿರ್ತಾರೆ. ಇವ್ರ ಸರ್ಕಾರದಿಂದ ಗ್ಯಾಸ್ ಏನಾರು ಬೇಕು ಬಿರ್ನೆ ಕೊಡ್ತು ಅಂತಂದರೆ ಎಷ್ಟೋ ಜನ ಹುಡುಗರು, ಕೆಲಸ ಇಲ್ಲದವರು, ಏನೋ ಕೆಲಸ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸ ಮಾಡ್ತಿರೋ, ವ್ಯವಹಾರ ಮಾಡ್ತಿರೋರು, ಚಿಕ್ಕ ಅಂಗಡಿ ಹಾಕೊಂಡಿರೋರೆಲ್ಲ ಬದುಕೋತಾರೆ. ಇಲ್ಲ ಅಂತಂದರೆ ಎಲ್ಲರೂ ಬೀದಿ ಬಂದಂಗೆ ಆಗುತ್ತೆ ಮೇಡಮ್.